ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ವಿಶೇಷವಾದ ಚಿಕ್ಕ ಮಿಡಿ ಹಲಸಿನಕಾಯಿದು ಗೊಜ್ಜು ತೋರಿಸ್ತಾ ಇದ್ದೀನಿ. ಅದು ಹೇಗೆ ಮಾಡೋದು, ಯಾವುದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನೋಡಿ, ಇವಾಗ ಈ ಥರ ಹಲಸಿನಕಾಯಿ ಚಿಕ್ಕದು ಬರುತ್ತಲ್ಲ, ಈ ಥರ ಹಲಸಿನಕಾಯಿ ಚಿಕ್ಕದು ಬರುತ್ತೆ. ಅದನ್ನು ನೀವೇನು ಮಾಡಬೇಕು, ಸಣ್ಣದಾಗಿ ಕಟ್ ಮಾಡಿ, ಮೇಲೆಲ್ಲ ಇದ್ರ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಳ್ಳಿ. ಮಾಡಿಕೊಂಡು ನಾನು ನೋಡಿ ನಿಮಗೆ ಇಲ್ಲಿ ಒಂದು ಗೊಜ್ಜು ಮಾಡಿದ್ದೀನಿ, ತೋರಿಸ್ತೀನಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಏನು ಮಾಡಿದೆ ಅಂದರೆ, ಅದನ್ನು ಫಸ್ಟು ನಾನು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಬೇಯಿಸ್ಕೊಂಡೆ ಕುಕ್ಕರಲ್ಲಿ ಬೇಯಿಸಿ ನಾನು ಅದಕ್ಕೆ ಏನು ಮಾಡಿದೆ ಅಂದರೆ ಎಣ್ಣೆ ಹಾಕಿದೆ. ಎಣ್ಣೆ ಹಾಕಿ ಬೆಳ್ಳುಳ್ಳಿ ಜಜ್ಜಿ ಹಾಕಿ, ಕರಿಬೇವು ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಜಜ್ಜಿ ಹಾಕಿ, ಅದಕ್ಕೆ ನಾನು ಇವಾಗ ಅದಕ್ಕೆ ಅರಿಶಿನ ಪುಡಿ, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿ, ಆಮೇಲೆ ಬೇಯಿಸಿರೋದು ಹಲಸಿನಕಾಯಿಯನ್ನು ಹಾಕಿ ನೀಟಾಗಿ ಈ ಥರ ರೋಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ ಮತ್ತು ಚಪಾತಿಗೆ. ಇದು ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಯಾಕಂದರೆ ಇದು ನಮ್ಮ ಊರ ಕಡೆ ಜಾಸ್ತಿ ಮಾಡ್ತೀವಿ ಚಿಕ್ಕ ಹಲಸಿನಕಾಯಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಸಿಂಪಲ್ ಅಂದರೆ ಸಿಂಪಲ್, ಏನು ಬೇಡ ಫ್ರೆಂಡ್ಸ್. ನಾನು ಹೇಳ್ದಂಗೆ ಫಸ್ಟು ಹಸಿನಣ್ಣನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಅದಕ್ಕೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ ಹಾಕಿ ಫ್ರೈ ಮಾಡಿಕೊಂಡು ಆ ಬೆಂದಿರೋ ಹಲಸಿನಕಾಯಿಯನ್ನು ಅದಕ್ಕೂ ಹಾಕಿ ಚೆನ್ನಾಗಿ ಸ್ವಲ್ಪ ಒಂದು 5 ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಈ ಥರ ಗೊಜ್ಜು ಥರ ಈ ಥರ ನಿಮಗೆ ಸಿಗುತ್ತೆ. ಇವಾಗ ಈ ಥರ ಗೊಜ್ಜು ಆಗಿದೆಯಲ್ಲ ನೋಡಿ, ಅದಕ್ಕೆ ನಾನಿಲ್ಲಿ ಈ ಥರ ಗೊಜ್ಜು ಇಟ್ಕೊಂಡಿದ್ದೀನಿ. ಇದು ಮತ್ತು ರೈಸ್ ರೊಟ್ಟಿ ಮಾಡಿದೆ. ರೈಸ್ ರೊಟ್ಟಿಗೆ ಈ ಹಲಸಿನಕಾಯಿ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಹೀಗೆ ನೋಡಿ, ಇಲ್ಲಿ ಬೋಟಿ ಸಾರು ಬೇರೆ ಇದೆ. ನಾನು ಬೋಟಿ ಗೊಜ್ಜು ಮಾಡಿದೆ. ಬೋಟಿ ಗೊಜ್ಜುನೂ ಇದೆ ರೊಟ್ಟಿ ಜೊತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದ ರೀತಿಯಲ್ಲೇ ಮಾಡಿ, ನೆಕ್ಸ್ಟ್ ನಾನು ಮಾಡುವಾಗ ಫುಲ್ ವೀಡಿಯೋ ಮಾಡಿ ಹಾಕ್ತೀನಿ. ನಾನು ಈ ಥರ ಹಲಸಿನಕಾಯಲ್ಲಿ ಮಾಡಿರೋದು, ಇದೇ ಥರ ಹಲಸಿನಕಾಯಲ್ಲಿ ಮಾಡೋದು ನೋಡಿ ಎಷ್ಟು ಚೆನ್ನಾಗಿದೆ. ಈ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್.